ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ನೆನ್ನೆ ರಿಯಲ್ಮಿ ಅವರು ಒಂದು ಲಾಂಚನ್ನು ಮಾಡಿದ್ರು. ಆ ಒಂದು ಲಾಂಚ್ನಲ್ಲಿ ರಿಯಲ್ಮಿ ಟಿವಿ, ರಿಯಲ್ಮಿ ವಾಚು, ರಿಯಲ್ಮಿ ಪವರ್ ಬ್ಯಾಂಕ್ ಹೊಸದು ಮತ್ತು ರಿಯಲ್ಮಿ ಬಡ್ಸ್ ಹೊಸದು ಇದನ್ನು ಲಾಂಚ್ ಮಾಡಿದ್ರು. ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ರಿಯಲ್ಮಿ ವಾಚನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಇಷ್ಟು ಕಡಿಮೆ ಬೆಲೆಗೆ ಈ ಒಂದು ವಾಚನ್ನು ಅವರು ಲಾಂಚ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಕೇವಲ 4,000ಕ್ಕೆ ಈ ಒಂದು ರಿಯಲ್ಮಿ ವಾಚನ್ನು, ಒಂದು ಸ್ಮಾರ್ಟ್ ವಾಚನ್ನು ಅವರು ಲಾಂಚ್ ಮಾಡಿದ್ದಾರೆ. 4,000ನ ಈ ಒಂದು ವಾಚಿಗೆ ಕೊಡ್ಬೋದಾ? ಯಾವ ರೀತಿ ಇದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಬೆಲೆಗೆ ಬೇರೆ ಕಾಂಪಿಟೇಟರ್ಗಳು ಏನನ್ನ ಆಫರ್ ಮಾಡ್ತದೆ, ಬೇರೆ ಯಾವ ವಾಚನ್ನು ನಾವು ತೊಗೊಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ವಾಚನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಬಾಕ್ಸ್ ಮೇಲೆ ಆಕ್ಚುಲಿ ಪ್ರೈಸ್ 7,000 ಅಂತ ಬರ್ತದೆ, ಬಟ್ ಇವ್ರು ಲಾಂಚ್ ಮಾಡಿರುವಂಥದ್ದು 4,000ಕ್ಕೆ. ಸೊ ಇದೀಗ ಒಂದು ಕವರ್ ಓಪನ್ ಮಾಡೋಣ. ಓಕೆ, ಡೈರೆಕ್ಟಾಗಿ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ವಾಚ್ ಸಿಗ್ತಾ ಇರುವಂಥದ್ದು. ಓಕೆ, ಈ ಒಂದು ವಾಚನ್ನು ಪಕ್ಕಕ್ಕೆ ಇಡ್ತೀನಿ, ಬೇರೆ ಏನಿಲ್ಲ ಅಂತ ಚೆಕ್ ಮಾಡೋಣ. ಓಕೆ, ವಾಚನ್ನು ಬಿಟ್ಟರೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗ್ತಾ ಇರುವಂಥದ್ದು. ಕ್ವಿಕ್ ಸ್ಟಾರ್ಟ್ ಕಾರ್ಡ್ ಮತ್ತು ಯೂಸರ್ ಮ್ಯಾನ್ಯುವಲ್, ವಾರಂಟಿ ಕಾರ್ಡ್ ಎಲ್ಲ ಇದ್ದಾನೆ. ಇನ್ನು ಜೊತೆಗೆ ಒಂದು ಚಾರ್ಜಿಂಗ್ ಡಾಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಹಿಂಗಿಟ್ರೆ ನಿಮಗೆ ಚಾರ್ಜ್ ಆಗುತ್ತೆ. ಒಂದು ಮ್ಯಾಗ್ನೆಟಿಕ್ ಆಗಿರುವಂಥದ್ದು. ಸೊ ತುಂಬ ಒಳ್ಳೆಯ ವಿಷಯ. ಚಾರ್ಜಿಂಗ್ ಡಾಕನ್ನು ಸಹ ಅವರೇ ನೀಡಿದ್ದಾರೆ. ಮತ್ತು ಈ ಕಡೆ USB. ಸೊ ಇದಿಷ್ಟ ಈ ಒಂದು ಬಾಕ್ಸ್ ಒಳಗೆ, ಬೇರೆ ಏನು ಸಹ ಇರೋದಿಲ್ಲ. ಈ ಒಂದು ವಾಚ್ ನೋಡ್ತಾ ಇದ್ದರೆ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ತುಂಬ ಲೈಟ್ ವೆಯ್ಟ್ ಇದೆ, ಜಾಸ್ತಿ ವೆಯ್ಟ್ ಅಂತ ಅನ್ನಿಸ್ತಿಲ್ಲ ನನಗೆ. ಏನಕ್ಕೆ ಅಂತಂದರೆ ಇದು ಪ್ಲಾಸ್ಟಿಕ್ ಬಿಲ್ಡ್ ಆಗಿರುವಂಥದ್ದು. ಒಂದು ಮೆಟಾಲಿಕ್ ಬಿಲ್ಡ್ ಆಗಿದೆ ಅಂತಂದರೆ ತುಂಬ ವೆಯ್ಟ್ ಅಂತ ಅನ್ನಿಸ್ತಿತ್ತು. ಈ ಒಂದು ಬೆಲ್ಟ್ನ ಕ್ವಾಲಿಟಿ ಅಂತೂ ಕ್ರೇಜಿ ಆಗಿದೆ, ಆನೆಸ್ಟ್ಲಿ ಕ್ರೇಜಿ ಆಗಿದೆ. ಒಂದು ನಾರ್ಮಲ್ ವಾಚ್ ಇರುತ್ತೆ ನೋಡಿ, ಒಂದು ಹೈ ಕ್ವಾಲಿಟಿ ವಾಚ್ ಇರುತ್ತೆ ನೋಡಿ, ಆ ಲೆವೆಲ್ಗೆ ಈ ಒಂದು ಬೆಲ್ಟ್ನ ಕ್ವಾಲಿಟಿ ಇರುವಂಥದ್ದು. ಹಿಂದ್ಗಡೆ ಫುಲ್ ಪ್ಲಾಸ್ಟಿಕ್ಕು, ಸೈಡು ಕೂಡ ಒಂಥರ ಪ್ಲಾಸ್ಟಿಕ್. ಇದು ಗ್ಲಾಸಿ ಫಿನಿಶ್ ನಿಮಗೆ ಮೇಲ್ಗಡೆ ಸಿಗ್ತಾ ಇರುವಂಥದ್ದು ಈ ಕಡೆ. ಸೊ ಇನ್ನು ಈ ಒಂದು ಸ್ಕ್ರೀನ್ ಗಾರ್ಡ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಮೇಲ್ಗಡೆ ಸಹ ಗುರ್ರಾ ಗ್ಲಾಸ್ 3 ಇಂದ ಪ್ರೊಟೆಕ್ಟ್ ಆಗಿರುವಂಥದ್ದು. ತುಂಬ ಒಳ್ಳೆಯ ವಿಷಯ. ಒಂದು ಲೆವೆಲ್ಗೆ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಆಗಿರುವಂಥದ್ದು. ಗುರ್ರಾ ಗ್ಲಾಸ್ 3 ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಒಳ್ಳೆಯ ವಿಷಯ, ಸ್ಕ್ರೀನ್ ಮೇಲೆ ಗುರ್ರಾ ಗ್ಲಾಸ್ ಹಾಕಿರುವಂಥದ್ದು. ಸೊ ಹಿಂದ್ಗಡೆ ನಿಮಗೆ ನೋಡ್ತಾ ಇದ್ದೀರಾ, ಚಾರ್ಜ್ ಮಾಡೋದಕ್ಕೆ ಡಾಕಿಗೆ ಪಿನ್ ಇದೆ ಇಲ್ಲಿ. ಆಮೇಲೆ ಹಾರ್ಟ್ ರೇಟ್ ಮಾನಿಟ್ರಿಂಗ್ ಇರುವಂಥದ್ದು. ಜೊತೆಗೆ ಆಕ್ಸಿಜನ್ ಎಂದು ಸಹ ಇಲ್ಲೇ, ಬ್ಲಡ್ಡಲ್ಲಿರುವಂಥ ಆಕ್ಸಿಜನ್ ಲೆವೆಲ್ನ ಸಹ ಇದರಲ್ಲಿ ಮೆಜರ್ ಮಾಡುತ್ತೆ. ಇನ್ನು ಈ ಒಂದು ವಾಚಲ್ಲಿ ಒಂದೇ ಒಂದು ಬಟನ್ ನೀಡಿದ್ದಾರೆ. ಇದು ಸ್ಕ್ರೀನ್ ಆನ್ ಆಫ್ ಮಾಡೋದಕ್ಕೂ ಕೆಲಸವನ್ನು ಮಾಡುತ್ತೆ ಮತ್ತು ಬ್ಯಾಕ್ ಹೋಗೋದಕ್ಕೆ ಒಂದ್ಸಲ ಪ್ರೆಸ್ ಮಾಡಿದ್ರಿ ಅಂದರೆ ಹಿಂದ್ಗಡೆ ಮೆನ್ಯೂಗೆ ಹೋಗುತ್ತೆ. ಸೊ ಆ ರೀತಿ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಇನ್ನೂ ಒಂದು ವಾಚ್ನಲ್ಲಿರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ, ಈ ಒಂದು ವಾಚಲ್ಲಿ 1.4 ಇಂಚಿನ ಒಂದು IPS LCD ಡಿಸ್ಪ್ಲೇ ಇರುವಂಥದ್ದು. ಅಮೋಲ್ಡ್ ಡಿಸ್ಪ್ಲೇ ಇದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. 380 ನಿಟ್ಸ್ನ ಬ್ರೈಟ್ನೆಸ್ ಇದರಲ್ಲಿರುವಂಥದ್ದು. ಸೊ ಬಿಸಿಲಲ್ಲೂ ಸಹ ಒಂದು ಒಳ್ಳೆ ಬ್ರೈಟಾಗಿ ಒಂದು ಡಿಸ್ಪ್ಲೇ ಕಾಣುತ್ತೆ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ 320x320 ರೆಸಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ಇದಾಗಿದೆ. ಪಿಕ್ಸೆಲ್ ಡೆನ್ಸಿಟಿ ತುಂಬ ಚೆನ್ನಾಗಿದೆ. ಸೊ ಒಂಥರ ವಾಚು, ಟೆಕ್ಸ್ಟು, ಫೋಟೋ ಎಲ್ಲ ಐಕಾನ್ಸು ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಒಳ್ಳೆಯ ವಿಷಯ. ಸೊ ಡಿಸ್ಪ್ಲೇ ನನಗಂತೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇದರಲ್ಲಿರುವಂಥ ಬೆಸಲ್ಸ್ಗಳು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ನೋಡ್ಬೋದು ಕೆಳಗಡೆ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ, ಇದು ಹೆವಿ ಜಾಸ್ತಿ ಇದೆ ಬೆಸಲ್ಲು. ಸೈಡು ಅಷ್ಟೇ ಸ್ವಲ್ಪ ಬೆಸಲ್ ಕಡಿಮೆ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸುತ್ತೆ. ಅಥವಾ ಈ ಒಂದು ಡಿಸ್ಪ್ಲೇ ಸೈಜನ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡಿದರೆ ಇನ್ನೂ ಕ್ರೇಜಿಯಾಗಿರ್ತಿತ್ತು. ಸೊ ಅದನ್ನು ಬಿಟ್ಟರೆ ನನಗೇನೋ ಡಿಸೈನ್ ಎಲ್ಲ ಅಂತ ಏನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಜೊತೆಗೆ ಇದು ಬ್ಲೂಟೂತ್ 5.0 ಸಪೋರ್ಟ್ ಮಾಡುತ್ತೆ. ಇದೀಗ ಈ ಒಂದು ವಾಚನ್ನು ನನ್ನ ಫೋನಿಗೆ ಕನೆಕ್ಟ್ ಮಾಡ್ತೀನಿ. ರಿಯಲ್ಮಿ ಲಿಂಕ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ವಾಚನ್ನು ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಈ ಒಂದು ರಿಯಲ್ಮಿ ಲಿಂಕ್ ಅಪ್ಲಿಕೇಶನಲ್ಲಿ ಗೋಲ್ಸನ್ನು ಸೆಟ್ ಮಾಡ್ಬೋದು, ಡೈಲಿ ಆ್ಯಕ್ಟಿವಿಟೀಸನ್ನು ಟ್ರ್ಯಾಕ್ ಮಾಡ್ಬೋದು. ನಾರ್ಮಲಿ ಎಲ್ಲ ಅಪ್ಲಿಕೇಶನ್ ಮಾಡ್ದಂಗೆ ಅದನ್ನು ಮಾಡುತ್ತೆ. ಇನ್ನು ವಾಚಿಗೆ ಬಂತು ಅಂತ ಅಂದರೆ ಈ ಒಂದು ವಾಚ್ ಕೂಡ ಅಷ್ಟೇ ಆಯಿತಾ, ಒಂದು ಅಡ್ವಾನ್ಸ್ಡ್ ಸ್ಮಾರ್ಟ್ ವಾಚ್ ಅಲ್ಲ ಇದು. ಒಂದು ಬೇಸಿಕ್ ಫಿಟ್ನೆಸ್ ಬ್ಯಾಂಡು ಯಾವ ಕೆಲಸವನ್ನು ಮಾಡುತ್ತೋ ಅದೇ ಕೆಲಸವನ್ನು ಇದು ಕೂಡ ಮಾಡುತ್ತೆ. ಸ್ವಲ್ಪ ಡಿಸ್ಪ್ಲೇ ದೊಡ್ಡದಿದೆ ಅನ್ನೋದೊಂದೇ ಡಿಫ್ರೆನ್ಸು. ಜೊತೆಗೆ ಇದು ಫುಲ್ ಟಚ್ ಸ್ಕ್ರೀನ್ ಆಗಿರುವಂಥದ್ದು. ಈ ಒಂದು ವಾಚಲ್ಲಿ ಅಡಿಷ್ನಲ್ ಫೀಚರ್ ಅಂತ ಅಂದರೆ ಒಂದು ಆಕ್ಸಿಜನ್, ಬ್ಲಡ್ಡಲ್ಲಿರುವಂಥ ಆಕ್ಸಿಜನ್ ಲೆವೆಲ್ನ ಮೆಜರ್ ಮಾಡುವಂಥದ್ದು ಮತ್ತು ಜಾಸ್ತಿ ಆ್ಯಕ್ಟಿವಿಟೀಸ್ಗಳು, ಎಕ್ಸಸೈಸ್ಗಳು ಸ್ವಲ್ಪ ಜಾಸ್ತಿ ಇರುವಂಥದ್ದು. ವರ್ಕೌಟ್ ಮಾಡೋದಕ್ಕೆ ನಿಮಗೆ ಔಟ್ಡೋರ್ ರನ್ನು, ವಾಕು, ಇಂಡೋರ್ ರನ್ನು, ಈ ರೀತಿ ತುಂಬ ಗೇಮ್ಸ್ಗಳನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಅದೊಂದು ಅಡಿಷ್ನಲ್ ಫೀಚರ್ ಅಂದ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಫೀಚರ್. ಸೊ ಇದನ್ನು ನೀವು ಮೇಲ್ಗಡೆಯಿಂದ ನೀವು
ಡ್ರ್ಯಾಗ್ ಮಾಡಿದ್ರಿ, ಸ್ಲೈಡ್ ಮಾಡಿದ್ರಿ ಮೇಲ್ಗಡೆಯಿಂದ ಅಂತ ಅಂದರೆ ನಿಮಗೆ ನೋಟಿಫಿಕೇಷನ್ ಯಾರು ಇದ್ದರೆ ಅಂದರೆ ಮೆಸೇಜ್ನಾರ ಬಂದಿರೋದನ್ನು ತೋರಿಸುತ್ತೆ. ಲೆಫ್ಟಿಂಗ್ ಸ್ಲೈಡ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಒಂಥರ ಟಾಸ್ಕ್ ಬರ್ತಾರೆ ನಿಮಗೆ. ಇಲ್ಲಿ ನೈಟ್ ಮೋಡ್ ಆನ್ ಮಾಡೋದಕ್ಕೆ, ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡೋದಕ್ಕೆ, ಬ್ಯಾಟ್ರಿ ಸೇವರ್ ಮೋಡನ್ನು ಆನ್ ಮಾಡ್ಕೊಳ್ಳೋದಕ್ಕೆ ಇದು ತೋರಿಸುತ್ತೆ. ಇನ್ನು ರೈಟಿಂದ ಇದು ಮಾಡಿದ್ರೆ ಸ್ಲೈಡ್ ಮಾಡಿದ್ರಿ ಅಂತ ಅಂದರೆ ಅಲ್ಲಿ ವೆದರ್ನು ನಿಮಗೆ ತೋರಿಸುತ್ತೆ. ಇನ್ನು ಕೆಳಗಡೆಯಿಂದ ಸ್ಲೈಡ್ ಮಾಡಿದ್ರಿ ಅಂತಂದರೆ ನಿಮಗೆ ಮೆನ್ಯೂ ಬರುತ್ತೆ. ಸೊ ನೋಡ್ತಾ ಇದ್ದರೆ ಮೆನ್ಯೂನಲ್ಲಿ ನಿಮಗೆ ವರ್ಕೌಟ್ ಅಂತೆ, ಆಕ್ಸಿಜನ್ ಲೆವೆಲ್ಲು, ಬ್ಲಡ್ ಹಾರ್ಟ್ ರೇಟ್ ಮಾನಿಟರ್ ಮಾಡುವಂಥದ್ದು, ಆ್ಯಕ್ಟಿವಿಟಿ ರೆಕಾರ್ಡ್ ಅಂತ ಅಂದರೆ ನಾವು ಆ್ಯಕ್ಟಿವಿಟಿಯನ್ನು ಇದರಲ್ಲೇ ಮಾಡ್ಬೋದು. ನಾವು ಡೈಲಿ ಎಷ್ಟು ಓಡಿದ್ದೀವಿ ಇದನ್ನೆಲ್ಲ ನಾವು ಇದರಲ್ಲೇ ನಾವು ಟ್ರ್ಯಾಕ್ ಮಾಡ್ಬೋದು. ಅದೊಂದು ತುಂಬ ಒಳ್ಳೆಯ ವಿಷಯ ನನಗೆ ಅನ್ನಿಸ್ದಂಗೆ. ನಾರ್ಮಲಿ ಈ ಫೀಚರು ಈ ಪ್ರೆಸೆನ್ಸಲ್ಲಿ ಯಾವ ಇದರಲ್ಲೂ ನಾನು ನೋಡಿಲ್ಲ. ಸೊ ಇದು ತುಂಬ ಒಳ್ಳೆಯ ವಿಷಯ ಅಂತ ನನಗೆ ಅನ್ನಿಸ್ತು. ಇನ್ನು ಸ್ಲೀಪ್ ಮಾನಿಟ್ರಿಂಗನ್ನು ಮಾಡ್ಬೋದು, ಮ್ಯೂಸಿಕ್ ಕಂಟ್ರೋಲ್ ಮಾಡ್ಬೋದು, ಕ್ಯಾಮ್ರಾನ ಇದ್ರಲ್ಲಿ ಮಾಡ್ಬೋದು, ಕ್ಯಾಮ್ರಾ ಕ್ಲಿಕ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಇದನ್ನ. ಸೊ ಅದು ಯಾವ ರೀತಿ ಮಾಡೋಂತ ಗೊತ್ತಿಲ್ಲ. ಫೋನ್ ಹಿಂಗಿದೆ ಅಂತ ಅಂದರೆ ಹಿಂಗೆ ಇಟ್ಕೊಂಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಬೇಕಾ, ಹಿಂಗೆ ಗೊತ್ತಿಲ್ಲ ನನಗೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ. ಅಥವಾ ನಾವು ಸ್ಟ್ಯಾಂಡಲ್ಲೆಲ್ಲ ಹಾಕಿದ್ದೀವಿ ಅಂತ ಅಂದರೆ ಅಲ್ಲಿ ಇಟ್ಬಿಟ್ಟು ಸೆಲ್ಫಿ ಇಟ್ಬಿಟ್ಟು ಕ್ಲಿಕ್ ಮಾಡಬೇಕಾ, ಒಟ್ಟಿಗೆ ವರ್ಕಂತೂ ಆಗುತ್ತೆ ಆರಾಮಾಗಿ. ಸೊ ತುಂಬ ಒಳ್ಳೆ ಫೀಚರ್ ಇದನ್ನು. ಸೊ ಇದಾದ ನಂತರ ಫೈಂಡ್ ಮೈ ಫೋನ್, ನೀವೆಲ್ಲ ಫೋನು ಮಿಸ್ಪ್ಲೇಸ್ ಇಲ್ಲಾದ್ರೂ ಇಟ್ಟಿದ್ದೀರಾ ಅಂತ ಅಂದರೆ ಇದರಲ್ಲಿ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ನು ಮೊಬೈಲಲ್ಲಿ ಬರುತ್ತೆ, ರಿಂಗ್ ಆಗುತ್ತೆ. ಸೊ ಮೆಡಿಟೇಷನ್ ಅಂತ ಒಂದಿದೆ, ಅಲಾರಾಮ್ ಅಂತೆ, ಸ್ಟಾಪ್ ವಾಚು, ವೆದರು, ಈ ರೀತಿ ಮಾಮೂಲಿ ಎಲ್ಲ ಒಂದು ಫಿಟ್ನೆಸ್ ಬ್ಯಾಂಡ್ ರೀತಿ ಇದರಲ್ಲೂ ಸಹ ಫೀಚರ್ ಇರುವಂಥದ್ದು. ಸೊ ಇದರಲ್ಲಿ ಬ್ರೈಟ್ನೆಸ್ಸನ್ನು ನಾವು ಇಲ್ಲೇ ಕಂಟ್ರೋಲ್ ಮಾಡ್ಬೋದು, ಕಸ್ಟಮೈಸೇಷನ್ ಮಾಡ್ಬೋದು, ಅಂದರೆ ವಾಚ್ ಫೇಸಸ್ಗಳನ್ನ ಚೇಂಜ್ ಮಾಡ್ಬೋದು. ಸದ್ಯಕ್ಕೆ ಸ್ವಲ್ಪ ವಾಚ್ ಫೇಸಸ್ಗಳಿದೆ. ಮುಂದಿನ ಹಂತಗಳಲ್ಲಿ 100ಕ್ಕಿಂತ ಹೆಚ್ಚು ವಾಚ್ ಫೇಸಸ್ಗಳನ್ನ ತೊಗೊಂಬರ್ತಾರಂತೆ. ಅದೊಂದು ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಒಂದು ಬೇಸಿಕ್ ಫೀಚರ್ ಇದಾಗಿರುವಂಥದ್ದು. ಈ ಒಂದು ವಾಚಲ್ಲಿ ನೋಟಿಫಿಕೇಷನ್ಗಳು ಬರುತ್ತೆ. ಒಂದು ಲೆವೆಲಿಗೆ ಡಿಸ್ಪ್ಲೇ ಚೆನ್ನಾಗಿರೋದ್ರಿಂದ ಇದರಲ್ಲೇ ವಾಚಲ್ಲೇ ನಾವು ಪ್ರತಿಯೊಂದು ಮೆಸೇಜ್ಗಳನ್ನೆಲ್ಲ ಓದ್ಕೊಂಡ್ಬಿಡ್ಬೋದು. ಅದೊಂದು ಒಳ್ಳೆಯ ವಿಷಯ. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ರಿವ್ಯೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಾಚಿಗೆ 4,000 ಕೊಡ್ಬೋದು ಅಂತ ಕೇಳ್ತೀರಾ ಅಂದರೆ ನನಗೆ ಅನಿಸ್ತಂಗೆ ಹೌದು, ಆರಾಮಾಗಿ ಕೊಡ್ಬೋದು 4,000. ಏನಕ್ಕೆ ಅಂದರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಯಾವುದೇ ಕಾಂಪಿಟೇಷನ್ ಇಲ್ಲ ಆ್ಯಕ್ಚುಲಿ. ಸದ್ಯಕ್ಕೆ ಯಾವುದು ಈ ಪ್ರೈಸ್ ರೇಂಜಲ್ಲಿ ಇಷ್ಟು ಒಳ್ಳೆಯ ಒಂದು ಫಿಟ್ನೆಸ್ ಬ್ಯಾಂಡ್ ನಿಮಗೆ ಸಿಗ್ತಲ್ಲ. ಸ್ವಲ್ಪ ಡಿಸ್ಪ್ಲೇ ದೊಡ್ಡದಿರುವಂಥದ್ದು ಒಂದು ಸ್ಮಾರ್ಟ್ ವಾಚು, ಲುಕ್ ವೈಸು ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೂ ಜಾಸ್ತಿ ದುಡ್ಡಿನ ವಾಚ್ ಹಾಕೊಂಡಿದ್ದೀವೋ ಅನ್ನೋ ರೀತಿ ಅನಿಸುತ್ತೆ. ಸೊ 4,000 ನನಗೆ ಅನ್ನಿಸ್ತಂಗೆ ವರ್ತ್ ಅಂತ ಅನಿಸುತ್ತೆ. ಸದ್ಯಕ್ಕೆ ಈ ಪ್ರೈಸಲ್ಲಿ ಕಾಂಪಿಟೇಷನ್ ಯಾವುದಿಲ್ಲ. ಸದ್ಯಕ್ಕೆ ಫ್ಯೂಚರಲ್ಲಿ ಬಂದರೂ ಬರ್ಬೋದು. ಸದ್ಯಕ್ಕಂತೂ ಈ ಪ್ರೆಸೆನ್ಸಲ್ಲಿ ಇಷ್ಟು ಒಳ್ಳೆಯ ಫೀಚರ್ನ ಬೇರೆ ಯಾವ ಒಂದು ಫಿಟ್ನೆಸ್ ಬ್ಯಾಂಡು ಸಹ, ಸ್ಮಾರ್ಟ್ ವಾಚು ಸಹ ನೀಡ್ತಾ ಇಲ್ಲ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ಮುಂದೆ ವಿಡಿಯೋದಲ್ಲಿ.